ನಮಸ್ತೆ, ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದಂತ ಒಂದು ಹಿತವಾಗಿರೋದು ಹಾಲು ಸಾಂಬಾರನ್ನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಬಟ್ಲಲ್ಲಿ ಒಂದು ಬಟ್ಲು ಹೀರೆಕಾಯಿ, ಒಂದು ಬಟ್ಲು ಪಟ್ಲುಕಾಯಿ ಹಾಕಿ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಷ್ಟೇ. ಇದು ಹಸಿಯಾಗಿರೋದ್ರಿಂದ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದು ಹಸಿಕಾಯಿ ಆಗಿರೋದ್ರಿಂದ ಒಂದು ವಿಷಲ್ನ ತೆಗೆಸ್ಬೇಕು. ಇದು ನೀವು ಬಾಣಂತಿಯರಿಗೆ ಕೊಡೋದಾದರೆ ಯಾವುದೇ ಥರ ಕಾಳು ಏನು ತರಕಾರಿ ಹಾಕ್ದೇ ಕೂಡ ಮಾಡ್ಬೋದು. ನೆಕ್ಸ್ಟು ನೋಡಿ, ಒಂದು ವಿಷಲ್ ಆದಮೇಲೆ ಹೋದ್ಮೇಲೆ ನೋಡಿ ಯಾವ ಥರ ಬೆಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಮುದ್ದೆ ರೈಸ್ ಜೊತೆ ಇದು ಹಿತವಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಖಾರ ರುಬ್ಬಲಿಕ್ಕೆ ಒಂದು ಸಣ್ಣ ಜಾರಲ್ಲಿ ಒಂದು 3 ಇಂಚಷ್ಟು ತೆಂಗಿನಕಾಯಿ, ಒಂದು 7ರಿಂದ 8 ಬೆಳ್ಳುಳ್ಳಿ ಎಸ್ಲು, 1 ಟೀ ಸ್ಪೂನಷ್ಟು ಕಡಲೆ, 12ರಿಂದ 15 ಕರಿಮೆಣಸು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು ಅರಿಶಿನದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಆದಷ್ಟು ನುಣ್ಣಗಾಗೋ ಥರ ರುಬ್ಬಬೇಕು ನಾವು. ಇದು ನುಣ್ಣಗಾದಷ್ಟು ತುಂಬ ಟೇಸ್ಟ್ ಇರುತ್ತೆ, ಮೆಣಸು ಎಲ್ಲ ಹಾಕಿರೋದ್ರಿಂದ. ನೋಡಿ, ರುಬ್ಬಿದ ನಂತರ ಈ ಥರ ಬರುತ್ತೆ. ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಿ 8ರಿಂದ 10 ಕರಿಬೇವಿನ ಎಲೆ ಹಾಕಿ ಅದು ಲೈಟಾಗಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಟಿದ್ದೇನು ಮಸಾಲ ಇತ್ತು ಅದನ್ನು ಹಾಕಿ ಇದು ಹಸಿ ವಾಸನೆ ಹೋಗೋ ಥರ ಒಂದು ಕುದಿನ ಕುದಿಸ್ಬೇಕು. ನೆಕ್ಸ್ಟು ನಾವು ತರಕಾರಿನ ಬೇಯಿಸಿ ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿನ ಕುದಿಸ್ಬೇಕು. ನೀವು ಇಲ್ಲಿ ಉಪ್ಪೇನಾದರೂ ಶಾರ್ಟೇಜ್ ಇದ್ದರೆ ಮತ್ತೆ ನೀವು ಉಪ್ಪು ಹಾಕ್ಕೋಬೋದು. ಇದು ಚೆನ್ನಾಗಿ ಕುದ್ದಷ್ಟು ನಾವು ಕರಿಮೆಣಸು ಹಾಕಿರೋದ್ರಿಂದ ಖಾರ ಆಗುತ್ತೆ, ಮತ್ತು ನೀವೇನೋ ಎಕ್ಸ್ಟ್ರಾ ಖಾರ ಸೇರಿಸೋದೇನು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಕುದಿಸ್ಬೇಕು. ಒಂದು ಕುದ್ದ ನಂತರ ಒಂದು 300 ml ಹಾಲು ಸೇರಿಸ್ತಾ ಇದ್ದೀನಿ ನಾನು. ಇದು 2ರಿಂದ 3 ಜನಕ್ಕೆ ಊಟ ಮಾಡೋ ಥರ ಮಾಡ್ತಾಯಿರೋದು. ನೆಕ್ಸ್ಟು ಇದನ್ನು ಚೆನ್ನಾಗಿ ಮತ್ತೊಂದು ಕುದಿಸ್ಬೇಕು. ತುಂಬಾ ಕುದಿಸೋಕೆ ಹೋಗಬಾರ್ದು, ಲೈಟಾಗಿ ಒಂದು ಕುದ್ರೆ ನೋಡಿ ಯಾವ ಥರ ರೆಡಿಯಾಗಿರುತ್ತೆ. ತುಂಬ ಹಿತವಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಇದು ನೀವು ಬಾಣಂತಿಯರಿಗೂ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.